ಕೈಲಿ ಏನಾಗಿಲ್ಲ ಫೋನ್ ರೆಡಿ. ಆದಿಚುಂಚನಗಿರಿ ಸಂಸ್ಥೆ ಕಟ್ಟಡದಲ್ಲಿ ಈ ದಿನ ರಾಜ್ ಪವರ್ ಕ್ರಿಯೇಷನ್ ಹಾಗೂ RP9 ನ್ಯೂಸ್ ವತಿಯಿಂದ ನಮ್ಮ ಸ್ನೇಹಿತರಾದಂಥ ರಾಜುರವರು ಆಡಿಷನ್ ಕಾರ್ಯಕ್ರಮವನ್ನು ಈ ದಿನ ಒಳ್ಳೆ ಮುಹೂರ್ತದಲ್ಲಿ ಪ್ರಾರಂಭ ಮಾಡಿದ್ದಾರೆ. ಇವರಿಗೆ ಶುಭವಾಗಲಿ. ಈ ಒಂದು ಆಡಿಷನ್ ಕಾರ್ಯಕ್ರಮವನ್ನು ನಮ್ಮ ತಾಲೂಕಿನ ಕಲಾವಿದರಿಗೆ ಅನುಕೂಲ ಆಗಲಿ ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಪ್ರಾರಂಭ ಮಾಡಿದ್ದಾರೆ. ಆದ್ದರಿಂದ ನಮ್ಮ ತಾಲೂಕಿನ ಎಲ್ಲ ಕಲಾವಿದರು ಕೂಡ ಈ ಒಂದು ಆಡಿಷನ್ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದರ ಮುಖೇನ ರಾಜುರವರಿಗೆ ಬೆಂಬಲಿಸಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡಿಕೊಡ್ತಾ ಇದ್ದೀನಿ. ಮತ್ತೊಮ್ಮೆ ಆಡಿಷನ್ ಕಾರ್ಯಕ್ರಮಕ್ಕೆ ಶುಭವಾಗಲಿ. ಮಂಡ್ಯ ಜಿಲ್ಲೆ KR ಪೇಟೆ BGS ಕಟ್ಟಡದ ಮಾಧ್ಯಮ ಸ್ಟುಡಿಯೋ ಕಚೇರಿಯಲ್ಲಿ ರಾಜ್ ಪವರ್ ಕ್ರಿಯೇಷನ್ಸ್ ಅವರ RP9 ನ್ಯೂಸ್ ವತಿಯಿಂದ ಏನು ಆಡಿಷನ್ ಕಾರ್ಯಕ್ರಮ ಇದೆ ಎಲ್ಲ ಇವ್ರಿಗೂ ಶುಭವಾಗಬೇಕು ಹಾರೈಸ್ತೀನಿ. ಎಸ್ ರವಿ, ಕರ್ನಾಟಕ ಯೋಜನಾ ವೇದಿಕೆ ಜಿಲ್ಲಾಧ್ಯಕ್ಷ. ನಮಸ್ಕಾರ. ಮಂಡ್ಯ ಕ್ರಿಯೇಷನ್ ಹಾಗೂ RP9 ನ್ಯೂಸ್ ವತಿಯಿಂದ ನಮ್ಮ ಸ್ನೇಹಿತರಾದಂಥ ರಾಜುರವರು ಆಡಿಷನ್ ಕಾರ್ಯಕ್ರಮವನ್ನು ಈ ದಿನ ಒಳ್ಳೆ ಮುಹೂರ್ತದಲ್ಲಿ ಪ್ರಾರಂಭ ಮಾಡಿದ್ದಾರೆ. ಇವರಿಗೆ ಶುಭವಾಗಲಿ. ಈ ಒಂದು ಆಡಿಷನ್ ಕಾರ್ಯಕ್ರಮವನ್ನು ನಮ್ಮ ತಾಲೂಕಿನ ಕಲಾವಿದರಿಗೆ ಅನುಕೂಲ ಆಗಲಿ ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಪ್ರಾರಂಭ ಮಾಡಿದ್ದಾರೆ. ಆದ್ದರಿಂದ ನಮ್ಮ ತಾಲೂಕಿನ ಎಲ್ಲ ಕಲಾವಿದರು ಕೂಡ ಈ ಒಂದು ಆಡಿಷನ್ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದರ ಮುಖೇನ ರಾಜುರವರಿಗೆ ಬೆಂಬಲಿಸಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡಿಕೊಡ್ತಾ ಇದ್ದೀನಿ. ಮತ್ತೊಮ್ಮೆ ಆಡಿಷನ್ ಕಾರ್ಯಕ್ರಮಕ್ಕೆ ಶುಭವಾಗಲಿ. ಮಂಡ್ಯ ಜಿಲ್ಲೆ KR ಪೇಟೆ BGS ಕಟ್ಟಡದ ಮಾಧ್ಯಮ ಸ್ಟುಡಿಯೋ ಕಚೇರಿಯಲ್ಲಿ ರಾಜ್ ಪವರ್ ಕ್ರಿಯೇಷನ್ಸ್ ಅವರ RP9 ನ್ಯೂಸ್ ವತಿಯಿಂದ ಏನು ಆಡಿಷನ್ ಕಾರ್ಯಕ್ರಮ ಇದೆ ಎಲ್ಲ ಇವ್ರಿಗೂ ಶುಭವಾಗಬೇಕು ಹಾರೈಸ್ತೀನಿ. ಎಸ್ ರವಿ, ಕರ್ನಾಟಕ ಯೋಜನಾ ವೇದಿಕೆ ಜಿಲ್ಲಾಧ್ಯಕ್ಷ. ನಮಸ್ಕಾರ. ಮಂಡ್ಯ ಜಿಲ್ಲೆ KR ಪೇಟೆ ತಾಲೂಕಿನ BGS ಶಾಲಾ ಕಟ್ಟಡದಲ್ಲಿ ನಮ್ಮ ಮಾಧ್ಯಮ ಸ್ಟುಡಿಯೋ ಕಚೇರಿಯಲ್ಲಿ ರಾಜ್ ಪವರ್ ಕ್ರಿಯೇಷನ್ ಮತ್ತು RP9 ಚಾನೆಲ್ನ ವತಿಯಿಂದ ಕಿರುಚಿತ್ರೀಕರಣ ಮತ್ತು ಧಾರಾವಾಹಿಗಳಿಗೆ ಸೀರಿಯಲ್ಗಳಿಗೆ ನೇಮಕಾತಿ ನಟ ನಟಿಯರ ನೇಮಕಾತಿ ನಿಂತಿದ್ದು ಈಗ ಸುಮಾರು ಜನ ಆಯ್ಕೆಯಾಗಿದ್ದಾರೆ. ಎಲ್ಲರಿಗೂ ಶುಭ ಹಾರೈಸ್ತೀನಿ. KR ತಾಲೂಕಿನ ಮಾಧ್ಯಮ ಸ್ಟುಡಿಯೋ ಕಚೇರಿ ಹಾಗೂ ಹಿರಿಯ ಪತ್ರಕರ್ತರಾದಂಥ DP ರಾಜುರವರ ಸಾರಥ್ಯದಲ್ಲಿ ಕಿರುಚಿತ್ರೀಕರಣ ನಡೆದಿದ್ದು ತಾಲೂಕಿನಾದ್ಯಂತ ನಟ ನಟಿಯರು ಆಯ್ಕೆಯಾಗಿದ್ದು ಕಾರ್ಯಕ್ರಮ ಅತ್ಯುತ್ತಮವಾಗಿ ನಡೆಯಲಿ ಅಂತ ಆಶಿಸ್ತೀನಿ. ಎಲ್ಲರಿಗೂ ನಮಸ್ಕಾರಗಳು. ಏನಿವತ್ತು BGS ಕಟ್ಟಡದಲ್ಲಿ ರಾಜ್ ಕ್ರಿಯೇಷನ್ ವತಿಯಿಂದ RP9 TV ವತಿಯಿಂದ ಇವತ್ತು ದೇವಬೇಡ ಭಾಗದಲ್ಲಿ ಮಾಧ್ಯಮ ಸ್ಟುಡಿಯೋದಲ್ಲಿ ಪ್ರಪ್ರಥಮ ಬಾರಿಗೆ ನಮ್ಮ GP ರಾಜರವರು ಆಡಿಷನ್ ನಡೆಸಿದ್ದಾರೆ. ಅವರಿಗೆ ಒಳ್ಳೆಯದಾಗಲಿ. ಮುಂದೊಂದು ದಿವಸ ದೊಡ್ಡ ಮಟ್ಟದಲ್ಲಿ ಅವರು ಆಡಿಷನ್ ಮಾಡಲಿ. KR ಪೇಟೆ ಒಳಗಡೆ ತಾಲೂಕಿನಾದ್ಯಂತ ಸ್ಥಳೀಯ ಕಲಾವಿದರಿಗೆ ಅವಕಾಶ ಕೊಟ್ಟು ಅವ್ರನ್ನ ಕಿರುತೆರೆಯಲ್ಲಿ ಬರೋ ಥರ ಅವಕಾಶ ಮಾಡಿಕೊಡಿ ಅಂತ ನಾನು ಎಲ್ಲ ಮಾತನಾಡಲು ಅವಕಾಶ ಮಾಡಿಕೊಡ್ತಾ ಇದ್ದೀನಿ. ಧನ್ಯವಾದ. ಇವತ್ತು ಏನು ಮಾಧ್ಯಮ ಸ್ಟುಡಿಯೋ ಕಚೇರಿ BGS ಕಟ್ಟಡದಲ್ಲಿರ್ತಕ್ಕಂಥ ಮಾಧ್ಯಮ ಸ್ಟುಡಿಯೋ ಕಚೇರಿಯಲ್ಲಿ ರಾಜ್ ಪವರ್ ಕ್ರಿಯೇಷನ್ RP9 ನ್ಯೂಸ್ನ ವತಿಯಿಂದ ಇವತ್ತು ಏನು ಕಿರುಚಿತ್ರ ಆಡಿಷನ್ ಇತ್ತು ಆ ಆಡಿಷನ್ಗೆ ಮಾಧ್ಯಮ ಸ್ಟುಡಿಯೋ ಕಚೇರಿಯ ನಮ್ಮೆಲ್ಲ ಮಿತ್ರರು ಇವತ್ತು ನಮ್ಮ ಜೊತೆ ಕೈ ಜೋಡಿಸಿ ಸಹಕರಿಸಿದ್ದೀರಿ. ಮೊದಲನೇಯಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀವಿ. ಹಾಗೆ ನಮ್ಮ ಕರ್ನಾಟಕ ಯೋಜನಾ ವೇದಿಕೆಯ ಜಿಲ್ಲಾಧ್ಯಕ್ಷರು ಹಾಗೂ ಎಲ್ಲ ಪದಾಧಿಕಾರಿಗಳು ಕೂಡ ನಮ್ಮ ಜೊತೆಯಾಗಿ ಇವತ್ತು ಕೈ ಜೋಡಿಸಿ ಈ
ಆಡಿಷನ್ಗೆ ಸಹಕರಿಸಿದ್ದೀರಿ. ತಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಮೊದಲಾಗಿ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ನಾನು ನಿಜವಾಗ್ಲೂ ಆಡಿಷನ್ ಮಾಡಬೇಕು, ಒಂದು ಕಿರುಚಿತ್ರವನ್ನ ಮಾಡಬೇಕು ಅನ್ನುವಂಥ ಉದ್ದೇಶ ಬಂದಿದ್ದು, ನಮ್ಮ ಸ್ಥಳೀಯವಾಗಿ ಈ ತಾಲೂಕಿನ ಪ್ರತಿಭೆಗಳಿಗೆ ಒಂದು ಅವಕಾಶವನ್ನ ಕೊಡಬೇಕು ಅನ್ನುವಂಥ ಒಂದು ಸದುದ್ದೇಶದಿಂದ ಇವತ್ತು ಆಡಿಷನ್ ಮಾಡಲಿಕ್ಕೆ ನನ್ನ ಸ್ನೇಹಿತರಾದ ಮಾಧ್ಯಮ ವಿಡಿಯೋ ಕಚೇರಿಯ ಎಲ್ಲ ಸ್ನೇಹಿತರುಗಳಲ್ಲಿ ಒಂದು ಚರ್ಚೆ ಮಾಡಿದಾಗ, ಇಲ್ಲ ಮಾಡೋಣ, ನಾವು ನಿಮ್ಮ ಜೊತೆ ಸಹಕರಿಸ್ತೀನಿ ಅಂತ ಹೇಳಿ ಅದೇ ರೀತಿ ನಮ್ಮ ಜೊತೆ ಇವತ್ತು ಸಹಕರಿಸಿದ್ದಾರೆ. ಇದೇ ರೀತಿ ಇನ್ನು ಮುಂದಿನ ನಮ್ಮ ಚಾನಲ್ನ ವತಿಯಿಂದ ಆಗ್ಬೋದು, ಈ ಮಾಧ್ಯಮ ಸ್ಟುಡಿಯೋ ಕಚೇರಿ ವತಿಯಿಂದ ಆಗ್ಬೋದು, ಬೇರೆ ಏನೇ ಕಾರ್ಯಕ್ರಮಗಳನ್ನ ಮಾಡಿದ್ರು ಕೂಡ ಇದೇ ರೀತಿ ತಮ್ಮೆಲ್ಲರ ಸಹಕಾರ ಇರಲಿ ಅಂತ ಮತ್ತೊಮ್ಮೆ ಅವ್ರನ್ನ ಕೇಳ್ಕೊಳ್ತಾ, ಈ ಆಡಿಷನ್ ಯಶಸ್ವಿಗೊಳಿಸಿದಂಥ ನಮ್ಮ ಕರ್ನಾಡ ಯುವಜನ ವೇದಿಕೆಯ ಗೌರವಾಧ್ಯಕ್ಷರಾದಂಥ ಮಂಜಣ್ಣ ಅವರು ಇವತ್ತು ಅವರ ನೇತೃತ್ವದಲ್ಲಿ ನಮಗೆ ಇವತ್ತು ಪೂರ್ಣ ಪ್ರಮಾಣದ ಸಹಕಾರವನ್ನು ಕೊಟ್ಟು ನಮಗೆ ಸಹಕರಿಸಿದ್ದಾರೆ. ಅವರೂ ಕೂಡ ಅನಂತ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ಆಡಿಷನ್ಗೆ ಭಾಗವಹಿಸಿದಂಥ ಎಲ್ಲ ಕಲಾವಿದ ಪ್ರತಿಭೆಗಳಿಗೂ ಕೂಡ ಅನಂತ ಧನ್ಯವಾದಗಳನ್ನ ಹೇಳ್ತಾ, ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ತಮ್ಮೆಲ್ಲರ ಸಹಕಾರ ಹೀಗೆ ಇನ್ನೂ ಮುಂದೆ ನಮ್ಮ ಜೊತೆ ಇರಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ.